ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತನಾಡೋದು ಒಂದು ಸಿನಿಮಾ ಬಗ್ಗೆ ಅಲ್ಲ, ಒಂದು ಇತಿಹಾಸದ ಬಗ್ಗೆ. 113 ವರ್ಷಗಳ ಹಿಂದಿ ಚಿತ್ರರಂಗದ ಇತಿಹಾಸವನ್ನೇ ನಡುಗಿಸಿದ್ದ ಸಿನಿಮಾ ಅಂದರೆ ದುರಂಧರ್ 2. ಸ್ನೇಹಿತರೆ, 2025ರ ಡಿಸೆಂಬರ್ನಲ್ಲಿ ಬಿಡುಗಡೆಯಾದ ದುರಂಧರ್ ಈ ಚಿತ್ರ ಯಶಸ್ಸಿನ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಆದರೆ ಅದರ ಸೀಕ್ವೆನ್ಸ್ ಬಂದ ಮೇಲೆ ಗೇಮ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ತೆರೆ ಕಂಡ ಮೊದಲ ದಿನವೇ ಜಾಗತಿಕ ಮಟ್ಟದಲ್ಲಿ 238 ಕೋಟಿ ಕಲೆಕ್ಷನ್. ಒಂದು ಕ್ಷಣ ಯೋಚಿಸಿ, ಇದು ಕೇವಲ ದೊಡ್ಡ ಓಪನಿಂಗ್ ಅಲ್ಲ, ಇದು ಇಂಡಸ್ಟ್ರಿಗೆ ಶಾಕ್ ವೇವ್. ಇವತ್ತಿನ ತನಕ ಬಿಗ್ ಸಿನಿಮಾಗಳು ಓಪನಿಂಗ್ ರೆಕಾರ್ಡ್ ಮಾಡಿದ್ದವೆ. RRR 223 ಕೋಟಿ, ಬಾಹುಬಲಿ 2 214 ಕೋಟಿ, ಕಲ್ಕಿ 174 ಕೋಟಿ, KGF 2 159 ಕೋಟಿ. ಆದರೆ ದುರಂಧರ್ 2 ಇವನ್ನೆಲ್ಲ ಮೀರಿಸಿ ಹೊಸ ಬೆಂಚ್ ಮಾರ್ಕ್ ಸೆಟ್ ಮಾಡಿದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಬರುತ್ತದೆ, ಯಾಕೆ ಈ ಸಿನಿಮಾ ಇಷ್ಟು ದೊಡ್ಡ ಹಿಟ್ ಆಯಿತು ಅಂತ. ಮೊದಲ ಕಾರಣ ಪರ್ಫಾರ್ಮೆನ್ಸ್. ರಣವೀರ್ ಸಿಂಗ್ ಈ ಸಿನಿಮಾದಲ್ಲಿ ಅವರ ಎನರ್ಜಿ, ಸ್ಕ್ರೀನ್ ಪರ್ಫಾರ್ಮೆನ್ಸ್ ಲಿಟ್ರಲಿ ಆಡಿಯನ್ಸ್ನ ಥಿಯೇಟರ್ನಲ್ಲಿ ಹಿಡಿದುಕೊಂಡು ಕುಳಿತಿತ್ತು. ಎರಡನೇ ಕಾರಣ ಡೈರೆಕ್ಷನ್. ಆದಿತ್ಯ ಧರ್ ಒಂದು ಸಿಂಪಲ್ ಸ್ಪೈ ಸ್ಟೋರಿಯನ್ನು ಹೈ ಲೆವೆಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಮೂರನೇ ಕಾರಣ ಸ್ಟೋರಿ ಕನೆಕ್ಷನ್. ಸಾಮಾನ್ಯವಾಗಿ ಪಾರ್ಟ್ 1 ಸೂಪರ್ ಹಿಟ್ ಆದರೆ ಪಾರ್ಟ್ 2 ಫ್ಲಾಪ್ ಆಗೋದು ಕಾಮನ್. ಆದರೆ ಇಲ್ಲಿ ದುರಂಧರ್ ಪ್ಲಸ್ ದುರಂಧರ್ 2 ಪರ್ಫೆಕ್ಟ್ ಕನೆಕ್ಷನ್ ಕೊಟ್ಟಿದೆ, ಹಾಗೆ ಆಡಿಯನ್ಸ್ಗೆ ಎಮೋಷನಲ್ ಅಟ್ಯಾಚ್ ಕೂಡ ಮಾಡಿದೆ. ಈ ಗ್ಲೋಬಲ್ ರೆಸ್ಪಾನ್ಸ್ ನೋಡೋಣ ಬನ್ನಿ. ಅಮೇರಿಕಾ, UK, ಕೆನಡಾ, ಆಸ್ಟ್ರೇಲಿಯಾ, ಯುರೋಪ್ ಎಲ್ಲೆಡೆ ಹೌಸ್ಫುಲ್ ಶೋಸ್ ನಡೀತಾನೆ ಇದೆ. ಆದರೆ ಸ್ಟೋರಿ ಇಲ್ಲಿ ಮುಗ್ದಿಲ್ಲ. ಕೆಲವು ದೇಶಗಳಲ್ಲಿ ಈ ಸಿನಿಮಾ ಬ್ಯಾನ್ ಆಗಿದೆ. ಇದು ಯಾಕೆ? ಕಾಂಟ್ರವರ್ಷಿಯಲ್ ಸ್ಕೀಮ್ಸ್ನ ಅಥವಾ ಪೊಲಿಟಿಕಲ್ ರೀಸನ್ಸ್ನ ಅಫಿಷಿಯಲ್ ಆಗಿ ಕ್ಲಾರಿಟಿಯಾಗಿ ಇನ್ನೂ ಬಂದಿಲ್ಲ. ಆದರೆ ಕ್ಯೂರಿಯಾಸಿಟಿ ಮಾತ್ರ ಹೆಚ್ಚಾಗ್ತಾನೇ ಇದೆ. ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಮಾತಾಡೋಣ. ಈ ಸಿನಿಮಾ ಕೇವಲ ಬಾಕ್ಸ್ ಆಫೀಸ್ ಹಿಟ್ ಅಲ್ಲ, ಒಂದು ಟ್ರೆಂಡ್ ಸೆಟರ್ ಕೂಡ ಆಗಿದೆ. ಫ್ಯೂಚರ್ ಸಿನಿಮಾಗೆ ಡೈರೆಕ್ಷನ್ ಕೊಡುವ ಸಿನಿಮಾ ಕೂಡ ಆಗಿದೆ. ಸ್ನೇಹಿತರೆ, ಈಗ ನಿಮ್ಮ ಟರ್ನ್. ದುರಂಧರ್ 2 ಇಂಡಸ್ಟ್ರಿ ಹಿಟ್ಟಾ ಅಥವಾ ಓವರ್ ಹ್ಯಾಪಿನಾ? ನೀವು ಸಿನಿಮಾ ನೋಡಿದರೆ ರೇಟಿಂಗ್ ಎಷ್ಟು ಕೊಡ್ತೀರಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.